ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶಿವನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವಾಗಂತೂ ಮಳೆಗಾಲ ತುಂಬಾ ಜಾಸ್ತಿ ಇದೆ. ಮಳೆಗಾಲ ಜಾಸ್ತಿ ಇರೋದ್ರಿಂದ ನೀರಲ್ಲಿ ಕಂಟಿನ್ಯೂಯಸ್ ಆಗಿ ಯಾರು ಅಡ್ಡಾಡ್ತಾರೆ ಅವ್ರ ಕಾಲುಗಳೆಲ್ಲ ಒಂಥರ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ನೋಡಿ, ಈ ಥರ ಕಾಲು ಬೆರಳುಗಳ ಸಂಧಿಗಳೆಲ್ಲ ಒಂಥರ ಕಾಲು ಕೊಳ್ತಾಗೆ ಆಗುತ್ತೆ. ಕಾಲು ಬೆರಳು ಸಂದುಗಳಲ್ಲಿ ಫುಲ್ ರೆಡ್ನೆಸ್ ಆಗಿ ಇರಿಟೇಷನ್ ಆಗ್ತಾ ಇರುತ್ತೆ. ಅದೇ ರೀತಿ ಚಳಿಗಾಲ ಬಂತಂದರೆ ಆವಾಗಲೂ ಕೂಡ ಸ್ಕಿನ್ ಇರಿಟೇಷನ್ ತುಂಬ ಜನರಿಗಿರುತ್ತೆ. ಫಂಗಲ್ ಇನ್ಫೆಕ್ಷನ್ ಕೂಡ ಇರುತ್ತೆ. ಹಾಗೆ ಬೇಸಿಗೆಯಲ್ಲಂತೂ ಈ ಬೆವರಿನ ಸಮಸ್ಯೆಯಿಂದಾಗಿ ತುಂಬ ಜನರಿಗೆ ಬೆವರು ಗುಳ್ಳೆಗಳಿಂದಾಗಿ ಒಂದು ತುರಿಕೆ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ. ಅವೆಲ್ಲವುಗಳಿಗೆ ಈ ಒಂದು ಅದ್ಭುತವಾದಂಥ ಮನೆಮದ್ದನ್ನು ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾವುದೇ ರೀತಿಯ ಕಜ್ಜಿ, ತುರಿಕೆ, ಗಜಕರ್ಣ, ಚರ್ಮದ ಯಾವುದೇ ರೀತಿಯ ತೊಂದರೆ ಇದ್ದರೂ ಈ ಒಂದು ಮನೆಮದ್ದು ಸೂಪರ್ ಅಂತ ಹೇಳ್ಬೋದು. ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಈ ಎಲ್ಲ ಚರ್ಮದ ಕಾಯಿಲೆಗಳಿಗೆ ಒಂದು ಸೂಪರ್ ಆಗಿರುವಂಥ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಮನೆಮದ್ದು ಇದು. ಈ ದೊಡ್ಡ ಪತ್ರೆ ಗಿಡ ಯಾರ ಮನೇಲಿ ಇರಲ್ಲ ಹೇಳಿ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿದ್ರಂತೂ ದೊಡ್ಡ ಪತ್ರೆ ಗಿಡ ಎಲ್ಲರ ಮನೇಲೂ ಇರುತ್ತೆ. ದೊಡ್ಡ ಪತ್ರೆ ಗಿಡ ಅಂತೂ ಎಲ್ಲ ಒಂದು ಕಾಯಿಲೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಕೆಮ್ಮು, ಶೀತ, ನೆಗಡಿ, ಅಲರ್ಜಿ ಅಂತ ಸಮಸ್ಯೆಗಳಿಗೆ ಮನೆಮದ್ದು ಮಾಡ್ಬೋದು. ಹಾಗೆ ಅದೇ ರೀತಿ ಈ ಚರ್ಮದ ಕಾಯಿಲೆಗಳಿಗೆ ಅಂದರೆ ಇನ್ಫೆಕ್ಷನ್ನು, ಫಂಗಲ್ ಇನ್ಫೆಕ್ಷನ್ನು, ಈಚಿಂಗು, ತುರಿಕೆ, ಗಜಕರ್ಣ, ಕಜ್ಜಿ ಇಂಥವುಗಳಿಗೆಲ್ಲ ಒಂದು ಉತ್ತಮವಾದ ಮನೆಮದ್ದು ಮಾಡಿ ನಾವು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ. ಇಲ್ಲಿ ನಾನು 4ರಿಂದ 5 ದೊಡ್ಡಪತ್ರೆ ಎಲೆಯನ್ನು ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದಕ್ಕೆ 1 ಸ್ಪೂನು ಉಪ್ಪು ಹಾಕಿ ಈ ರೀತಿ ನಾವು ಸ್ವಲ್ಪ ತೊಳ್ಕೊಬೇಕಾಗುತ್ತೆ. ದೊಡ್ಡಪತ್ರೆ ಎಲೆಗಳನ್ನು ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈ ತೊಳ್ಕೊಂಡಿರುವಂಥ ದೊಡ್ಡಪತ್ರೆ ಎಲೆ ನಾನು 1-2 ಎಲೆ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. ನಾನು 2 ಎಲೆ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುಟ್ಟಾಣಿಯಲ್ಲಿ ಕುಟ್ಕೋಬೇಕಾಗುತ್ತೆ. ಮಿಕ್ಸಿಯಲ್ಲಿ ಮಿಕ್ಸಿ ಮಾಡ್ಕೊಳ್ಳೋದು ಬೇಡ, ಕುಟ್ಟಾಣಿಯಲ್ಲಿ ಕುಟ್ಕೊಂಡ್ರೆ ಸಾಕು. ಇದಕ್ಕೆ 1 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೇನಾದರೂ ಜಾಸ್ತಿ ಬೇಕಾಯಿತು ಅಂದರೆ ಇದು ಕೂಡ 1-2 ಎಸಳು ಬೆಳ್ಳುಳ್ಳಿ ಹಾಕ್ಕೋಬೋದು. ಜಾಸ್ತಿ ಹಾಕೋದು ಬೇಡ, ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಸುಟ್ಟು ಹೋಗುತ್ತೆ. ಹಾಗಾಗಿ 1 ಎಸಳನ್ನು ತೊಗೊಂಡಿದ್ದೀನಿ ನಾನು. ಇದೆರಡನ್ನು ಚೆನ್ನಾಗಿ ಕುಟ್ಟಿ ರಸ ಬರೋ ಥರ ಮಾಡ್ಕೋಬೇಕಾಗುತ್ತೆ ನಾವೀಗ. ಈ ದೊಡ್ಡಪತ್ರೆ ಎಲೆ ಅಂತೂ ತುಂಬಾ ಒಂದು ಔಷಧೀಯ ಗುಣವನ್ನು ಹೊಂದಿದೆ. ಈ ದೊಡ್ಡಪತ್ರೆ ಎಲೆಯನ್ನು ನೀವು ಈ ರೀತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಇದರ ರಸವನ್ನು ತೆಗೆದು ಕೂಡ ಹಾಗೆ ಒಂದು ನಿಮಗೆ ಎಲ್ಲಿ ಇನ್ಫೆಕ್ಷನ್ ಆಗಿದೆ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಕೂಡ ಯಾವುದೇ ಒಂದು ಇನ್ಫೆಕ್ಷನ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಇದರ ಎಲ್ಲ ರಸವನ್ನು ನಾವು ಈಗ ನೀಟಾಗಿ ತಕ್ಕೋಬೇಕಾಗುತ್ತೆ. ರಸವನ್ನು ತೆಗೆದು ಈ ಸೊಪ್ಪಿರುತ್ತಲ್ಲ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ವೇಸ್ಟ್ ಮಾಡೋದು ಬೇಡ. ನೋಡಿ, ಈ ರೀತಿ ನೀಟಾಗಿ ರಸ ಎಲ್ಲ ತಗೊಂಡಿದ್ದೀನಿ. ಇದರಲ್ಲಿರುವಂಥ ಇನ್ಫೆಕ್ಷನ್ ನಿಮಗೆ ಸದ್ಯದಲ್ಲಿ ಯಾವುದೇ ಒಂದು ಚೇಳು, ಯಾವುದೇ ಒಂದು ಹುಳ ಕಡಿದ್ರೂ ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗೋ ಮುಂಚೆ ಇದನ್ನು ಪ್ರಥಮ ಚಿಕಿತ್ಸೆಯಾಗಿ ಮಾಡೋದ್ರಿಂದ ಕೂಡ ನೀವು ಆಗುವ ಅಪಾಯವನ್ನು ತಪ್ಪಿಸ್ಬೋದು. ಈ ಒಂದು ರಸಕ್ಕೆ 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಅಂತೂ ನಿಮಗೆ ಗೊತ್ತೇ ಇದೆ, ಆ್ಯಂಟಿಸೆಪ್ಟಿಕ್ ಗುಣವನ್ನು ಹೊಂದಿದೆ. ಯಾವುದೇ ಒಂದು ಇನ್ಫೆಕ್ಷನ್ ಇದ್ದರೂ ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಹಾಗೆ 2 ಸ್ಪೂನು ಬೇವಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇವಿನ ಎಣ್ಣೆ ಅವೈಲೇಬಲ್ ಇಲ್ಲ ಅಂದರೆ ನಿಮಗೆ ಕಹಿ ಬೇವಿನ ಸೊಪ್ಪು ಇರುತ್ತಲ್ಲ ಆ ಸೊಪ್ಪನ್ನು ಕೂಡ ಜಜ್ಜಿ ಅದರ ರಸ ಕೂಡ ಹಾಕ್ಕೋಬೋದು. ಈ ಎಲ್ಲ ಮಿಶ್ರಣವನ್ನು ನಾವು ಸ್ಟವ್ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಬಿಸಿ ಮಾಡಿ ಇದು ಸ್ವಲ್ಪ ಉಗುರು ಬೆಚ್ಚಗಿರುವಾಗ ನಿಮಗೆ ಎಲ್ಲಿ ಇನ್ಫೆಕ್ಷನ್ ಆಗಿರುತ್ತಲ್ಲ ಅಲ್ಲಿ ಅಪ್ಲೈ ಮಾಡ್ತಾ ಬಂದರೆ ಕ್ರಮೇಣವಾಗಿ ನಿಮಗಾಗಿರುವಂಥ ಯಾವುದೇ ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು, ಇಚಿಂಗ್ ಇರ್ಬೋದು, ತುರಿಕೆ ಆಗಿರ್ಬೋದು, ಹಾಗೆ ಬೆವರು ಗುಳ್ಳೆ ಆಗುತ್ತಲ್ಲ ಅದೆಲ್ಲ ಒಂದು ಇರಿಟೇಷನನ್ನು ಕಡಿಮೆ ಮಾಡುತ್ತೆ. ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಎಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಎಲ್ಲಿ ಕಾಲು ಹುಳ ತಿಂದಿರುತ್ತೆ, ಕಾಲು ತುರಿಕೆ ಆಗಿರುತ್ತೆ, ಕಾಲು ಮಳೆಗಾಲದಲ್ಲಿ ತುಂಬಾ ಕೊಳೆತಿರುವಂಥ ಆಗಿರುತ್ತೆ, ಮಳೆಗಾಲದಲ್ಲಿ ನೀರಲ್ಲಿ ಜಾಸ್ತಿ ಅಡ್ಡಾಡಿ ಆ ಒಂದು ಜಾಗ ನೀರಿನಿಂದ ತೊಳೆದುಕೊಂಡು ಅದನ್ನು ಚೆನ್ನಾಗಿ ಒಣಸ್ಕೊಳ್ಬೇಕು. ಒಣಸ್ಕೊಂಡು ಆ ಒಂದು ಜಾಗಕ್ಕೆ ನೀವು ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಮಾಡಿ ನೀವು ಒಂದು ಫುಲ್ ನೈಟ್ ಹಾಗೆ ಬಿಟ್ಟು ಬೆಳಿಗ್ಗೆ ನೀವು ವಾಶ್ ಮಾಡಿಕೊಂಡ್ರೆ ಆಯಿತು. ವಾರದಲ್ಲಿ 1-2 ಸಲ ನೀವು ಅಪ್ಲೈ ಮಾಡಿದರೆ ಸಾಕು. ನಿಮಗಿರುವಂಥ ಯಾವುದೇ ಒಂದು ಚರ್ಮದ ಕಾಯಿಲೆ ಆಗಿರ್ಬೋದು, ಸ್ಕಿನ್ ಇರಿಟೇಷನ್ ಆಗ್ಬೋದು, ಬೆವರು ಗುಳ್ಳೆ ಆಗಿರ್ಬೋದು, ಗಜಕರ್ಣ, ತುರಿಕೆ, ಕಜ್ಜಿ ಅಂತ ಯಾವುದೇ ಒಂದು ಕಜ್ಜಿ ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ ಈ ಮದ್ದಿಗೆ ಇದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಹೋಮ್ ರೆಮಿಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ಹೋಮ್ ರೆಮಿಡಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.